ಅಲ್ಲ ಹಂಗೆ ಇರಿ ಓಪನ್ ಐದು ಅಣ್ಣ ಕಾಲು ಪಾಟೀಲ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್ CDPO ಹೆತ್ತ ಕರಳನ್ನೇ ಕಲ್ಲಿಗಿಂತ ಕಡೆ ಮಾಡುವ ರಾಕ್ಷಸರು ನಮ್ಮ ಮಧ್ಯೆ ಇದ್ದಾರೆ ಎನ್ನುವುದಕ್ಕೆ ಈ ಘಟನೆಯ ಸಾಕ್ಷಿ. ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆ ವಾರ್ಡ್ನಲ್ಲಿ ಮನಕಲಕುವ ಘಟನೆಯೊಂದು ನಡೆದಿದ್ದು 13 ದಿನದ ಹಸುಗೂಸನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇಮ್ರಾನ್ ಮತ್ತು ಮುಸ್ತಾನ್ ದಂಪತಿಗೆ 2ನೇ ಮಗು ನೂರ್ ಅಹನ್ ಹುಟ್ಟಿದ್ಲು. ಆದ್ರೆ 2ನೇ ಮಗು ಕೂಡ ಹೆಣ್ಣಾಯ್ತಲ್ಲ ಎಂಬ ಹುಚ್ಚು ಸಿಟ್ಟಿಗೆ ಬಿದ್ದ ತಂದೆ ಇಮ್ರಾನ್ ತನ್ನ ಹೆತ್ತ ಮಗುವನ್ನೇ ಮನೆ ಮುಂದಿನ ನೀರಿನ ತೊಟ್ಟಿಗೆ ಎಸೆದು ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಏನ್ ಮಳ್ಳಿ ಹೋಗೋಣ ಹೇಳಿ, ನನ್ಗೆ ಇನ್ನ ಟಿಫನು ಇಲ್ಲ ಏನಿಲ್ಲ ಬೆಳಗಿಂದ. ನಾನೇನು ಇತ್ರ ಹೇಳಕ್ ಆಗಲ್ಲ ಅಣ್ಣ. ಇವಾಗ ಹೇಳೋದು ಹೇಳಿದೀನಿ. ಏನ್ ಮಾಡ್ತೀರಣ್ಣ ಇವಾಗ? ಒಪ್ಕೊಂಡ್ರೆ ನಾನು ಹೋಗಿ ಕತ್ತಿಸ್ಬಿಡ ಹೋಗ್ಲಿ, ಆಚೆ ಕರ್ಕೊಂಡ್ಬಂದು ಯಾರ ಜೀವನ ಇವಾಗ? ಆ ಮಗು ಅವಳೆ ಯಾರ್ಕಂತ ಇವಾಗ ನಾನು ಆ ಮಗು ನನ್ ಮಗಳು ನೋಡುವ, ಆ ಮಗು ಚಿಕ್ಕ ಮಗುನ್ ನೋಡ್ಬೇಕ? ಹೇಳ್ರಿ ಏನ್ ಮಾಡ್ಬೇಕು? ನಾನು ಕರ್ಕೊಂಬಂದ್ ಇವಾಗ ಹೇಳಿ, ನಾನೇನ್ ನೀವೇ ತೀರ್ಮಾನ ಹೇಳಿ, ನಾನೇನ್ ಮಾಡ್ಲಿ ಹೇಳಿ? ಯಾರು ಗೊತ್ತಾಣ? ದೇವ್ರು ಗೊತ್ತಾಣ. ನಾವ್ ನೋಡ್ಕೊಂತ ಇದೀವಿ ಹಂಗಂದಿದ್ರೆ. ಯಾಕಣ್ಣ ಈ ಬೇಡಣ್ಣ. ಘಟನೆ ತಿಳಿದಿದ್ದಂತೆ ಸ್ಥಳಕ್ಕಾಗಮಿಸಿದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿ ತಂದೆ ಇಮ್ರಾನ್ನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಏನಿದೆ ನಿಮ್ದು? ಸೈನ್ ಮಾಡ್ತಾರೆ ಜಾಗ ಇಲ್ವಾ? ಗಾಡಿ ಬರಲ್ಲ. 21ನೇ ಶತಮಾನದಲ್ಲೂ ಹೆಣ್ಣು ಮಗು ಎಂಬ ಕಾರಣಕ್ಕೆ ಮಗುವನ್ನ ಬಲಿ ಪಡೆದಿರುವುದು ಅತ್ಯಂತ ಖಂಡನೀಯವಾಗಿದ್ದು, ತನಿಖೆಯ ನಂತರ ಆರೋಪಿಗೆ ಕಠಿಣ ಶಿಕ್ಷೆಯಾಗಲಿ ಅನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ.